ಇದು ತಲೆ ತಗ್ಗಿಸುವಂಥ ಸುದ್ದಿ. ಈ ಸುದ್ದಿ ಒಂದು ಸಲಿಂಗ ಕಾಮದ ಸುದ್ದಿ. ಗಂಡು ಹೆಣ್ಣು ಒಂದು ಪ್ರಕೃತಿ ನಿಯಮ, ಆದರೆ ಇಲ್ಲಿ ಗಂಡು ಗಂಡು. ಇದು ರಾಜ್ಯ ರಾಜಕಾರಣವೇ ತಿರುಗಿ ನೋಡೋ ಸುದ್ದಿ. ಹಾಸನದವರು ಮತ್ತೆ ಮತ್ತೆ ತಲೆ ತಗ್ಗಿಸುವಂಥ ಸುದ್ದಿ. ಅದು ಕೂಡ ದೇವೇಗೌಡರ ಕುಟುಂಬದ ವಿರುದ್ಧ ಮತ್ತೊಂದು ಆರೋಪ. ಪ್ರಜ್ವಲ್ ರೇವಣ್ಣ ಆಯಿತು, ಇದೀಗ ಅವರ ಸಹೋದರ ಸೂರಜ್ ರೇವಣ್ಣ. ಆದರೆ ಇದು ಮೇಲ್ ಸುದ್ದಿಗಿಂತ ಬ್ಲ್ಯಾಕ್ ಮೇಲ್ ಸುದ್ದಿ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಮೇಲ್ ಗಂಡು ಗಂಡು ನಡುವಿನ ಸುದ್ದಿಗಿಂತ ಬ್ಲ್ಯಾಕ್ ಮೇಲ್ ಸುದ್ದಿ ಅಂತ ಅನಿಸ್ತಾ ಇದೆ. ಯಾಕಂದರೆ ಹೊಳೆ ನರಸೀಪುರ ಪೊಲೀಸ್ ಠಾಣೆಗೆ ಇದರ ಬಗ್ಗೆ ದೂರು ದಾಖಲಾಗಿದೆ. ದೇವೇಗೌಡರ ಕುಟುಂಬದ ವಿರುದ್ಧ ಮತ್ತೊಂದು ಆರೋಪ. ಇದು ಆರೋಪ ಬ್ಲ್ಯಾಕ್ ಮೇಲ ನಿಜವಾಗಿ ನಡೆದಿದೆಯಾ ಗೊತ್ತಿಲ್ಲ, ಆದರೆ FIR ದಾಖಲಾಗಿದೆ. FIR ದಾಖಲಾಗೋ ತನಕ ನಾವು ಈ ಸುದ್ದಿಯನ್ನು ಮುಟ್ಟಲಿಲ್ಲ. ಅದು ನಮ್ಮ ವೃತ್ತಿ ಬದ್ಧತೆ. ಸೂರಜ್ ಆಪ್ತ ಶಿವಕುಮಾರ್ ಒಂದು ದೂರು ಕೊಟ್ಟಿದ್ದಾರೆ. ಏನು, ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ 5 ಕೋಟಿಗೆ. ಸೂರಜ್ ಪರವಾಗಿ ಸೂರಜ್ ರೇವಣ್ಣ MLC. ಇದು ಭಾಳ ಆಶ್ಚರ್ಯಕರ. ಈ ಸುದ್ದಿ ಬೇರೆ ಮಾಧ್ಯಮಗಳಲ್ಲಿ ಬರ್ತಾ ಇದ್ರು ಕೂಡ ನಾವು ಯಾಕೆ ಮುಟ್ಲಿಲ್ಲ ಅಂತಂದರೆ ಅದಕ್ಕೊಂದು ನಿಜವಾದಂತಹ ದಾಖಲೆ ಬೇಕಾಗತ್ತೆ. ಬನ್ನಿ. ಸೂರಜ್ ರೇವಣ್ಣ ಇವರೇ ಸೂರಜ್ ರೇವಣ್ಣ, HD ರೇವಣ್ಣ ಅವರ ಮಗ. ಏನಪ್ಪ ಅಂತಂದರೆ ಇವರು ಈಗ ದೂರು ಕೊಟ್ಟಿದ್ದಾರೆ ಹೊಳೆ ನರಸೀಪುರ ಠಾಣೆಯಲ್ಲಿ. ಏನು, ಒಬ್ಬಾತ ಬಂದು ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀನಿ. ಇವರ ಪರವಾಗಿ ಶಿವಕುಮಾರ್ ಅವರು ದೂರು ಕೊಟ್ಟಿದ್ದಾರೆ. ಒಬ್ಬಾತ ಬಂದು ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ, ನಾನೇನು ಮಾಡ್ತೀನಿ, ನಿನ್ನ ವಿರುದ್ಧ ಆರೋಪ ಮಾಡ್ತೀನಿ, ಸಲಿಂಗ ಕಾಮದ ಆರೋಪ ಮಾಡ್ತೀನಿ, ಗಂಡು ಗಂಡು ಆರೋಪ ಮಾಡ್ತೀನಿ, ಮಾಡಬಾರ್ದು ಅಂತಂದರೆ 5 ಕೋಟಿ ಕೊಡು ಅಂತ ಕೇಳಿದ್ರು ಅಂತ ಆರೋಪ. ಹಾಗಂತ ಸೂರಜ್ಗೆ ಬೆದರಿಕೆ ಹಾಕಿದ ಆರೋಪ. ಸೂರಜ್ ರೇವಣ್ಣ ಬಳಿ ಕೆಲಸ ಕೇಳಿದ್ದಂತೆ ಒಬ್ಬ ಕಾರ್ಯಕರ್ತ, ಒಂದು ಕೆಲಸ ಮಾಡಿಸಿ ಅಂತೇಳಿ. ಕೆಲಸ ಕೊಡಿಸೋಕ್ಕೆ ಆಗಲ್ಲ ಅಂತ ಸೂರಜ್ ರೇವಣ್ಣ ಹೇಳಿದ್ರಂತೆ. ಸೂರಜ್ ಆಪ್ತ ಶಿವಕುಮಾರ್ಗೆ ಕರೆ ಮಾಡಿ ಆತ ಬ್ಲ್ಯಾಕ್ ಮೇಲ್ ಮಾಡ್ತಾನಂತೆ ಅಂತ ಇವರು ಕಂಪ್ಲೇಂಟ್ ಮಾಡಿರೋದು. ನನಗೆ ಕೆಲಸ ಕೊಡಿಸಿಲ್ಲ ಅಂತಂದರೆ ಸಲಿಂಗ ಕಾಮ ಆರೋಪ ಹೊರಿಸುವೆ ಅಂತ ಕಾರ್ಯಕರ್ತ ಹೇಳ್ತಾನೆ. ದೂರು ಕೊಡ್ತೀನಿ ಅಂತ ಆ ವ್ಯಕ್ತಿ ಧಮಕಿ ಹಾಕಿದ ಅಂತೇಳಿ ಇವರು ಕಂಪ್ಲೇಂಟ್ ಮಾಡಿದ್ದಾರೆ. ನಾನು ದೂರು ಕೊಡಬಾರ್ದು ಅಂತಂದರೆ 5 ಕೋಟಿ ಕೊಡಬೇಕು ನನಗೆ ಅಂಥೇಳಿ ಆ ಕಾರ್ಯಕರ್ತ ಹೇಳಿದ್ದಾನೆ ಅಂತ ಆರೋಪ ಮಾಡಿದ್ದಾನೆ, ಬೆದರಿಸಿದ್ದಾನೆ ಅಂತ. ಹಣ ಕೊಡದಿದ್ದರೆ ದೂರು ನೀಡುವುದಾಗಿ ಆತ ಬೆದರಿಕೆ ಹಾಕಿದ್ದಾನಂತೆ. ಯಾರಿಗೆ? ಸೂರಜ್ ರೇವಣ್ಣಗೆ. ನೀನು ನನಗೆ 5 ಕೋಟಿ ಕೊಡು, ನೀನು ಕೆಲಸ ಕೊಡಿಸಿಲ್ಲ, ನನಗೆ ಕೆಲಸ ಕೊಡಿಸು, ನೀನು ಕೆಲಸ ಕೊಡಿಸಿಲ್ಲ ಅಂತಂದರೆ ನಿನ್ನ ಮೇಲೆ ಒಂದು ಆರೋಪ ಮಾಡ್ತೀನಿ, ನೀನು ನನ್ನನ್ನು ಲೈಂಗಿಕವಾಗಿ ಬಳಸ್ಕೊಂಡಿದೀಯಾ. ಗಂಡು ಹೆಣ್ಣಲ್ಲ, ಗಂಡು ಗಂಡು. 5 ಕೋಟಿ ಕೊಡು, ಇಲ್ಲ ಅಂತಂದರೆ ದೂರು ಕೊಡ್ತೀನಿ, ನೀನು ನನ್ನ ಈ ರೀತಿ ಬಳಸ್ಕೊಂಡಿದ್ಯಾ ಅಂತ ಆರೋಪ ಮಾಡಿ ಅವನು ಬೆದರಿಸಿದ್ದಾನಂತೆ. ಹಾಗಾಗಿ ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಲ್ಲಿ ಬಾರ್ಗೇನಿಂಗ್ ಆಗಿದೆ. 5 ಕೋಟಿ ಕೊಡೋಕ್ಕಾಗಲ್ವಾ, 3 ಕೋಟಿ ಕೊಡು. 3 ಕೋಟಿ ಕೊಡೋಕ್ಕಾಗಲ್ವಾ, ಕೊನೆ ಪಕ್ಷ 2.5 ಕೋಟಿ ಕೊಡು ಅಂತ ಡಿಮಾಂಡ್ ಮಾಡಿದ್ದಾರೆ ಅಂತ ಇವರು ಆರೋಪ ಮಾಡಿ ಒಂದು ಕೇಸ್ ಕೊಟ್ಟಿದ್ದಾರೆ, FIR ಮಾಡಿದ್ದಾರೆ, ದೂರು ಕೊಟ್ಟಿದ್ದಾರೆ. 18/6/2024 ಮತ್ತೆ ಕರೆ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿದ್ದಾರಂತೆ. 2 ದಿನಗಳ ಹಿಂದೆ, 3 ದಿನಗಳ ಹಿಂದೆ. 2.5ರಿಂದ 2 ಕೋಟಿ ಕೊಡಿಸುವಂಥ ಕಾರ್ಯಕರ್ತನ ಡಿಮಾಂಡ್ ಅಂತೆ. ಈಗ ಸೂರಜ್ ರೇವಣ್ಣ ಅವರ ಆಪ್ತ ಶಿವಕುಮಾರ್ ನೀಡಿದ ದೂರಿನ ಮೇರೆಗೆ ಠಾಣೆಯಲ್ಲಿ ಸೆಕ್ಷನ್ 384, ಸೆಕ್ಷನ್ 506 ಅಡಿಯಲ್ಲಿ ದೂರು ದಾಖಲಾಗಿದೆ. ಇದು ಇವರು ಮಾಡಿರುವಂಥ ಆರೋಪ ಮತ್ತು ದೂರು. ಸಂತ್ರಸ್ತ ಇದನ್ನಲ್ಲ ಕಾರ್ಯಕರ್ತ, ಅವನೇನು ಹೇಳ್ತಾನೆ ನೋಡಿ, 2 ಭಾಗ ನಿಮಗೆ ಕೊಡ್ತಾ ಇದ್ದೀವಿ.
ಯಾವಾಗ ಇದು ಸುದ್ದಿ ಗೊತ್ತಿದ್ರೂ ಕೂಡ ನಮ್ಗೆ ಯಾಕೆ ಹಾಕೋಕ್ಕಾಗಲ್ಲ ಅಂತಂದ್ರೆ ಅದಕ್ಕೊಂದು ದಾಖಲೆ ಬೇಕು. ಈಗ ಸೂರಜ್ ರೇವಣ್ಣ ಅವರು ಕೇಸ್ ಕೊಟ್ಟ ಕಾರಣಕ್ಕಾಗಿ FIR ಆಗಿದೆ, ನಮಗೆ ಸರ್ಕಾರಿ ದಾಖಲೆ ಸಿಕ್ಕಿದೆ. ಈಗ ಇವರೇನು ಹೇಳಿದರು, ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ, 5 ಕೋಟಿ ಕೊಡು ಅಂತ ಹೇಳ್ತಾ ಇದ್ದಾರೆ. ಒಬ್ಬ ಕೆಲಸಕ್ಕಾಗಿ ಬಂದಿದ್ದ, ಕೆಲಸ ಕೊಡಿಸು ಅಂತ ಹೇಳ್ದ, ಕೆಲಸ ಕೊಡ್ಸೋಕ್ಕಾಗಲಿಲ್ಲ ಅಂತಂದೆ, ಕೆಲಸ ಕೊಡಿಸಿಲ್ಲ ಅಂತಂದರೆ ನಿನ್ನನ್ನು ಬ್ಲ್ಯಾಕ್ ಮೇಲ್ ಮಾಡ್ತೀನಿ. ಏನು ನೀನು ನನ್ನನ್ನು ಲೈಂಗಿಕವಾಗಿ ಬಳಸ್ಕೊಂಡಿದ್ಯಾ? ಹುಡುಗನೇ ಹೇಳೋದು, ಲೈಂಗಿಕವಾಗಿ ಬಳಸ್ಕೊಂಡಿದ್ಯಾ, ದೂರು ಕೊಡ್ತೀನಿ, ಕೊಡಬಾರ್ದು 5 ಕೋಟಿ ಕೊಡು, 3 ಕೋಟಿ ಕೊಡು, 2.5 ಕೋಟಿ ಕೊಡು ಅಂತ ಹೇಳಿ ನನ್ನನ್ನು ಬೆದರಿಸ್ತಾರೆ ಅಂದರೆ ಇವರು ಒಂದು ಕೇಸ್ ಕೊಟ್ಟಿದ್ದಾರೆ, ದೂರು ದಾಖಲಾಗಿದೆ. ಆಗ ಆ ಕಾರ್ಯಕರ್ತ ಇದ್ದಾನಲ್ಲ, ಅವನ ಕಡೆ ಅವನೇನು ಹೇಳ್ತಾನೆ ನೋಡಿ. ಸದ್ಯ ಪರಿಷತ್ ಸದಸ್ಯನಾಗಿರೋ ಸೂರಜ್ ರೇವಣ್ಣ, ಪ್ರಜ್ವಲ್ ರೀತಿ ಸೂರಜ್ರದ್ದು ಕೂಡ ವಿಡಿಯೋ ಇದೆಯಂತೆ. ಆ ಕಾರ್ಯಕರ್ತ ಹೇಳೋದು ಅಸಹಜ ಲೈಂಗಿಕ ಕ್ರಿಯೆ ನಡೆಸಿದ್ರ ಸೂರಜ್ ರೇವಣ್ಣ. ಈಗ ಇದು ಅಸಹಜ ಲೈಂಗಿಕ ಕ್ರಿಯೆ ಅಂತ ಕರೆಯಲಾಗುತ್ತೆ ಭಾರತ ದೇಶದಲ್ಲಿ. ಕೆಲವು ದೇಶಗಳಲ್ಲಿ ಅದನ್ನು ಸಹಜ ಅಂತ ಮಾಡಿದ್ದಾರೆ. ಇಲ್ಲೂ ಕೂಡ 377 ಬರಬೇಕು ಅಂತೇಳಿ ಭಾಳ ದೊಡ್ಡ ಮಟ್ಟದಲ್ಲಿ ಹೋರಾಟಗಳಾಗ್ತಾ ಇದೆ. ಅದು ಅವರವರ ವಿಚಾರ, ಅದನ್ನು ನಾವು ಕಾನೂನಿನಡಿಯಲ್ಲಿ ಅವರು ಏನು ಹೋರಾಟ ಮಾಡ್ತಾರೆ ಅದನ್ನು ನಾವು ಗೌರವಿಸಬೇಕು. ಆದರೆ ಈಗ ಸದ್ಯಕ್ಕೆ ಆಗಿರುವಂಥ ಆರೋಪದ ಬಗ್ಗೆ ಹೇಳ್ತಾ ಇದ್ದೀವಿ. JDS ಕಾರ್ಯಕರ್ತನ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ್ರ? ಹಾಗಿದ್ರೆ ಇವರು ಕಾರ್ಯಕರ್ತನ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ್ರ? ಕಾರ್ಯಕರ್ತೆ ಅಲ್ಲ. ನಿನಗೆ ನಾನು ಹೆಲ್ಪ್ ಮಾಡ್ತೀನಿ ಅಂತೇಳಿ ಇವರು ಕರೆಸ್ಕೊಂಡಿದ್ರಂತೆ. ಅವನು ಹೇಳೋದು ಜೂನ್ 16ರಂದು ಲೈಂಗಿಕ ದೌರ್ಜನ್ಯ ಎಸಗಿದ್ರಂತೆ. ಇದೇ ಜೂನ್ 16 ಇವನು 18ಕ್ಕೆ ನನಗೆ ಬೆದರಿಕೆ ಹಾಕಿದ್ರು ಅಂತೇಳಿ 18ಕ್ಕೆ ಬೆದರಿಕೆ ಹಾಕಿದ್ರು ಅಂತೇಳಿ ಇವರು ಕಂಪ್ಲೇಂಟ್ ಕೊಡ್ತಾರೆ. 16ಕ್ಕೆ ನನಗೆ ಲೈಂಗಿಕ ದೌರ್ಜನ್ಯ ಮಾಡಿದ್ರು ಅಂತೇಳಿ ಅವನು ಹೇಳ್ತಾ ಇದ್ದಾನೆ. ಅವನಿನ್ನೂ ಕಂಪ್ಲೇಂಟ್ ಕೊಟ್ಟಿಲ್ಲ. ಚನ್ನಪಟ್ಟಣ ತಾಲೂಕಿನ ಗನ್ನಿಕಡ ತೋಟದಲ್ಲಿ ದೌರ್ಜನ್ಯ ಆಯ್ತಂತೆ. ಚನ್ನಪಟ್ಟಣ ತಾಲೂಕಿನ ಕನ್ನಿಕಡ ತೋಟದಲ್ಲಿ ದೌರ್ಜನ್ಯ ಆಯ್ತಂತೆ. ವಿಲಕ್ಷಣ ಆರೋಪ ಎದುರಿಸ್ತಾ ಇದ್ದಾರೆ ಸೂರಜ್. ಭಾರತದ ದೇಶದಲ್ಲಿ ಇಂಥ ಆರೋಪಗಳೆಲ್ಲ ಹೊಸದು. ಸೂರಜ್ ವಿರುದ್ಧ ಸಿಡಿದಿದ್ರಂತೆ ದಳ ಕಾರ್ಯಕರ್ತ. ಅವನು ಕೂಡ ದಳ ಕಾರ್ಯಕರ್ತನೇ, ಬೇರೆಯ ಪಾರ್ಟಿಯವನಲ್ಲ. CM, ಗೃಹ ಸಚಿವರು, DG, IGP, ಹಾಸನ SPಗೆ ಆತ ಕೂಡ ದೂರು ಕೊಟ್ಟಿದ್ದಾನಂತೆ. ಇವ್ರದ್ದು FIR ಆಗಿದೆ. ಈಗ ಅವನ ದೂರ ಏನಾಯಿತು ಅದನ್ನು ಕೂಡ ಫಾಲೋ ಅಪ್ ಮಾಡ್ತೀವಿ. ಇದು ಸದ್ಯಕ್ಕಿರುವಂಥದ್ದು. ಓಕೆ, ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.